ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಹೇಗಿದ್ರೆ ಎಲ್ಲರೂ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. ಎಲ್ಲ ಕೂಡ ತುಂಬ ಚೆನ್ನಾಗಿದ್ದಾರೆ ಅನ್ಕೋತೀನಿ. PGCET 2025 MBA ಮತ್ತು MCA ಪ್ರಿಪರೇಷನ್ ತುಂಬ ಚೆನ್ನಾಗಾಗ್ತಿದೆ. ತುಂಬ ಜನ ಸ್ಟೂಡೆಂಟ್ಸು ದಟ್ ಯು ಆರ್ ಪ್ರಿಪೇರಿಂಗ್ ವೆರಿ ವೆಲ್, ತುಂಬ ಜನ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಸೊ ವಿತ್ ದ್ಯಾಟ್ ಹೋಪ್, ಸೊ ಇವತ್ತಿನ ಡೈಲಿ ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡುವ. ಸೊ ಡೈಲಿ ಕರೆಂಟ್ ಅಫೇರ್ಸ್ ಆಸ್ ಯೂಶುವಲ್ ಪ್ರತಿದಿನ ಡೈಲಿ ಕರೆಂಟ್ ಅಫೇರ್ಸ್ ಸೀರೀಸ್ ಆಫ್ ಕರೆಂಟ್ ಅಫೇರ್ಸ್ ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಮಗೆ March 3rd ಅಂದರೆ ಇವತ್ತಿನ ದಿನದ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ MCQsನ ಮಾಡ್ತಾ ಇದ್ದೀವಿ. ಸೊ ಪ್ಲೀಸ್ ಡೋಂಟ್ ಮಿಸ್ ದಿಸ್ ಕ್ವೆಶನ್ ಬಿಕಾಸ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಯುವರ್ PGCET ಎಕ್ಸಾಮಿನೇಷನ್ 2025, ರೈಟ್. ಸೊ ಈ ಒಂದು ಸೀರೀಸ್ ಆಫ್ ನಾವು ಡೆಮೋ ಕ್ಲಾಸ್ ಅಥವಾ ನೀವು ಏನು ಕರೆಂಟ್ ಅಫೇರ್ಸ್ ಕ್ಲಾಸ್, ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಏನು ಮಾಡ್ತೀವಿ. ಸೊ ಇದರಲ್ಲಿ ಎರಡಿದೆ ಇಂಟೆನ್ಷನ್. ಫಸ್ಟ್ ಒನ್ ಇಸ್ ಟು ಗಿವ್ ದ ಡೆಮೋ ನಮ್ಮ ಕ್ಲಾಸಸ್ ಯಾವ ರೀತಿ ರನ್ ಆಗುತ್ತೆ ಆ ಡೆಮೋ ಕೊಡಬೇಕು. ಜೊತೆಗೆ ಕೆಲವೊಂದು ಸ್ಟೂಡೆಂಟ್ಸು ಕರೆಂಟ್ ಅಫೇರ್ಸ್ ಅಲ್ಲಿ ತುಂಬಾ ಒದ್ದಾಡ್ತಾ ಇರ್ತಾರೆ, ಜನರಲ್ ಅವೇರ್ನೆಸ್ ಅಲ್ಲಿ ಹೆಂಗೆ ಪ್ರಿಪೇರ್ ಆಗೋದು, ಎಲ್ಲಿಂದ ಸೋರ್ಸ್ ಎಲ್ಲಿಂದ ತೊಗೊಂಡೋದು ಅಂತ ಅವ್ರಿಗೋದು ಹೆಲ್ಪ್ ಆಗಲಿ ಒಂದು ಕಾರಣಕ್ಕೋಸ್ಕರ ಈ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋಸ್ನ ನಾವು ಮಾಡ್ತಾ ಇರೋದು, ರೈಟ್. ಸೊ ನೆಕ್ಸ್ಟ್ ಬಿಫೋರ್ ಗೆಟಿಂಗ್ ಇನ್ ಟು ದ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಇನ್ಫಾರ್ಮ್ ಎವ್ರಿವನ್ ದಟ್ ವಾರಿಯರ್ಸ್ 4.0 ಬ್ಯಾಚ್ ಕೋರ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೀವಿ. ಸೊ 4.0 ಇಟ್ ಇಸ್ ಅ ವಾರಿಯರ್ಸ್ 4.0 ಬ್ಯಾಚ್ ಕೋರ್ಸ್. ಈ ಬ್ಯಾಚ್ ಕೋರ್ಸ್ ಅಲ್ಲಿ ಪ್ರತಿದಿನ ನಮಗೆ ಲೈವ್ ಕ್ಲಾಸಸ್ ಸಿಗುತ್ತೆ, ಜೊತೆಗೆ ರೆಕಾರ್ಡಿಂಗ್ ಕ್ಲಾಸಸ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಯು ವಿಲ್ ಬಿ ಹ್ಯಾವಿಂಗ್ ಸಪರೇಟ್ಲಿ, ಜೊತೆಗೆ AI ಫೀಚರ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಯು ವಿಲ್ ಬಿ ಹ್ಯಾವಿಂಗ್ ಸ್ಟಡಿ ಮೆಟೀರಿಯಲ್ಸ್, ಇಂಟಿಗ್ರೇಟೆಡ್ ಸ್ಟಡಿ ಮೆಟೀರಿಯಲ್ ಫಾರ್ PGCET 2025 ನಮ್ದ್ರಲ್ಲಿ ಮಾತ್ರ ಸಿಗೋದು. ಕ್ಲಾಸಸ್ ಬಂದ್ಬಿಟ್ಟು ಅಕಾರ್ಡಿಂಗ್ ಟು ದ PGCET ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಪ್ರಕಾರ ನಡೆಯುತ್ತೆ. ಇಟ್ ಇಸ್ ಫಾರ್ MBA ಆ್ಯಂಡ್ MCA, MBA ಮತ್ತು MCAಗೋಸ್ಕರ ಕ್ಲಾಸಸ್ ನಡೀತಾ ಇದೆ. ದ ನೇಮ್ ಈಸ್ ವಾರಿಯರ್ಸ್ 4.0 PGCET ಬ್ಯಾಚಸ್. ಅಲಾಂಗ್ ವಿತ್ ದಿಸ್ ಆಲ್ ದ ಕೋರ್ಸಸ್ ಅಥವಾ ಈ ಎಲ್ಲ ಫೀಚರ್ ಜೊತೆಗೆ ನಿಮಗೆ ಟೆಸ್ಟ್ ಸೀರೀಸ್ ಕೂಡ ಸಿಗ್ತಾ ಇದೆ. ಇದರೊಳಗಡೆ ನಿಮಗೆ ಡೈಲಿ ಟೆಸ್ಟ್ ಅಂದರೆ ದಿನ 25 ಮಾರ್ಕ್ಸಿನ ಟೆಸ್ಟ್ ನಡೀತಾ ಇದೆ. ಜೊತೆಗೆ 25 ಟೆಸ್ಟ್ ಸೀರೀಸ್, 25 ಟೆಸ್ಟ್ ಸೀರೀಸ್ ಸಿಗುತ್ತೆ. ಅದರಲ್ಲಿ 15 ಟೆಸ್ಟ್ ಸೀರೀಸ್ ಕ್ಲಾಸ್ ವೈಸ್ ರ್ಯಾಂಕಿಂಗ್ ಅಂಡ್ 10 ಟೆಸ್ಟ್ ಬಂದ್ಬಿಟ್ಟು ಆಲ್ ಕರ್ನಾಟಕ ರ್ಯಾಂಕಿಂಗ್ ಟೆಸ್ಟ್ ಇರುತ್ತೆ. ಅದರ ಜೊತೆಗೆ ವೀಕ್ಲಿ ಟೆಸ್ಟ್ ಆನ್ ಸಂಡೇ ಕಂಟಿನ್ಯೂಸ್ ಆಗಿ ನಿಮಗೆ ವೀಕ್ಲಿ ಟೆಸ್ಟ್ ಸಿಗ್ತಾ ಹೋಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಈಸ್ ಒಂದು ಬ್ಯಾಚ್ಗೆ ಜಾಯ್ನ್ ಆದರೆ ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು ಆಲ್ ದ ಅಪ್ಕಮಿಂಗ್ ಬ್ಯಾಚಸ್. ಈಗ 4.0 ಸ್ಟಾರ್ಟ್ ಆಯಿತು, ದೆನ್ ಯು ವಿಲ್ ಬಿ ಹ್ಯಾವಿಂಗ್ ಆಕ್ಸೆಸ್ ಟು 5.0 ಫ್ರೀ ಆಫ್ ಕಾಸ್ಟ್. ನೆಕ್ಸ್ಟ್ 6.0 ಬರುತ್ತೆ, ನೆಕ್ಸ್ಟ್ ಟಾರ್ಗೆಟ್ ಬ್ಯಾಚ್, ಅದಾದಮೇಲೆ ರಿವಿಷನ್ ಬ್ಯಾಚ್. ಅಂದರೆ ನೆಕ್ಸ್ಟ್ ಬರುವಂತಹ ಎಲ್ಲ ಬ್ಯಾಚು ಕೂಡ ಫ್ರೀ ಆಕ್ಸೆಸ್ ಇರುತ್ತೆ ಇಫ್ ಯು ಆರ್ ಗೋಯಿಂಗ್ ಟು ಜಾಯಿನ್ ಒನ್ ಬ್ಯಾಚ್, ರೈಟ್. ಇದು ಆಫ್ಲೈನಲ್ಲಿ ಅಥವಾ ಬೇರೆ ಕಡೆ ಸಿಗಲ್ಲ ನಿಮಗೆ. ಯು ವಿಲ್ ಬಿ ಗೆಟಿಂಗ್ ದಿಸ್ ಓನ್ಲಿ ಇನ್ ದ ಧ್ರುವಿಕಾ ಅಕಾಡೆಮಿ. ಅಂದರೆ PGCET ಎಕ್ಸಾಮ್ ಯಾವಾಗವರೆಗೂ ಆಗುತ್ತೋ ಅಲ್ಲಿವರೆಗೂ ಕೂಡ ನಿಮಗೆ ಈ ಒಂದು ಬ್ಯಾಚ್ ಕೋರ್ಸ್ ಆಕ್ಸೆಸ್ ಇರುತ್ತೆ. ಸೊ June 22 ಅಂತ ಹೇಳಿದ್ದಾರೆ ಕ್ಯಾಲೆಂಡರ್ ಪ್ರಕಾರ, ಬಟ್ ಇಟ್ ವಿಲ್ ನಾಟ್ ಹ್ಯಾಪನ್ ಇನ್ June 22. ಇಟ್ ವಿಲ್ ಗೋ ಟು ಜುಲೈ ಎಂಡ್ ಅಥವಾ ಆಗಸ್ಟ್ಗೆ ಹೋಗುತ್ತೆ. ಅಂದರೆ ಎಲ್ಲಿವರೆಗೂ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗುತ್ತೋ ಅಲ್ಲಿವರೆಗೂ ಕೂಡ ನಿಮಗೆ ಆಕ್ಸೆಸ್ ಇರುತ್ತೆ. ಯು ಡೋಂಟ್ ನೀಡ್ ಟು ಗೋ ಎನಿವೇರ್, ಎಲ್ಲೂ ಕೂಡ ಹೋಗೋ ನೆಸೆಸಿಟಿ ಇಲ್ಲ. ಎಲ್ಲ ಗೈಡೆನ್ಸು ಎವ್ರಿಥಿಂಗ್ ಯು ವಿಲ್ ಬಿ ಗೆಟಿಂಗ್ ಇನ್ ಧ್ರುವಿಕಾ ಅಕಾಡೆಮಿ ಇಟ್ ಸೆಲ್ಫ್, ರೈಟ್. ಸೊ ದಿಸ್ ಇಸ್ ದ ನಂಬರ್ 1 ಪ್ಲಾಟ್ಫಾರ್ಮ್ ಇನ್ Karnataka for PGCET examination. You can rely on us and definitely we will make you to get a top ranking in Karnataka PGCET examination. And ನಿಮ್ಮ ಟಾಪ್ ರ್ಯಾಂಕಿಂಗ್ ತೊಗೊಂಡು ಟಾಪ್ ಕಾಲೇಜ್ ಹೋಗೋದು ಎಷ್ಟು ಸಾಧ್ಯ ಅಥವಾ ಎಷ್ಟು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ ಮಾಡಬೇಕು. ಸೊ ಆಲ್ ದ ಎಜುಕೇಟರ್ಸ್ ಆರ್ ಡೂಯಿಂಗ್ ದಟ್. ಸೊ ಇಫ್ ಯು ಆರ್ ನಾಟ್ ಪಾರ್ಟ್ ಆಫ್ ದಿಸ್, ಇನ್ನೂ ಕೂಡ ಜಾಯ್ನ್ ಆಗಿಲ್ಲ, ವಾಟ್ ಯು ಹ್ಯಾವ್ ಟು ಡೂ, ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ. ಜೊತೆಗೆ ಯು ಕ್ಯಾನ್ ಕಾಲ್ ಆನ್ ದಿಸ್ ನಂಬರ್ 6361949484. ದಿಸ್ ಇಸ್ ದ ವಾಟ್ಸ್ಆಪ್ ನಂಬರ್. ಯು ಕ್ಯಾನ್ ಕಾಲ್ ಅಂಡ್ ಯು ಕ್ಯಾನ್ ವಾಟ್ಸ್ಆಪ್ ಆನ್ ದಿಸ್ ನಂಬರ್. ಅದ್ರ ಜೊತೆಗೆ ನೀವು ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್, ರೈಟ್. ಸ್ಟಾರ್ಟ್ ಮಾಡೋದು ಇವತ್ತಿನ ಕ್ಲಾಸ್ನ. The first question for the day, that is 3rd March 2025. So first question, recently the first ever image of solar flare kernel captured by the which of the payload, ರೈಟ್. ಸೊ ನಿಮಗೆ ಸೂರ್ಯನ ಸ್ಟಡಿ ಮಾಡೋಕ್ಕೆ ಒಂದು ಸ್ಯಾಟಲೈಟ್ನ ಕಳಿಸಿದ್ರು. ಅದರೊಳಗಡೆ ಫಾರ್ ದ ಫಸ್ಟ್ ಟೈಮ್ ಒಂದು ಸೋಲಾರ್ ಫ್ಲೇರ್ ಅಂತ ಏನು ಕರಿತೀವಿ ನಾವು, ಅದನ್ನ ಸೌರ ಗಾಳಿ ಅಂತ ಏನು ಕರಿತೀವಿ ಅಥವಾ ಸೌರ ಚಂಡಮಾರುತ ಅಂತ ಕರಿತೀವಿ. ಅದರದೊಂದು ಇಮೇಜ್ ಬಂದಿದೆ. ಆ ಇಮೇಜ್ ಹೆಸರೇನಪ್ಪ, ಕರ್ನಲ್. ಇದನ್ನ ಯಾವ ಒಂದು ಪೇಲೋಡ್ ಕ್ಯಾಪ್ಚರ್ ಮಾಡಿದೆ ಅಂತ ಕೇಳ್ತಿದ್ದಾರೆ, ರೈಟ್. ಆಪ್ಷನ್ ಎ ಆದಿತ್ಯ L1, ಆಪ್ಷನ್ ಬಿ ಚಂದ್ರಯಾನ್ 3, ಆಪ್ಷನ್ ಸಿ ಪೋಲಾರ್ ಮಿಷನ್, ಆಪ್ಷನ್ ಡಿ ಎಕ್ಸ್ಪೋಸ್ಯಾಟ್ ಮಿಷನ್. ಸೊ ಯಾವ ಪೇಲೋಡ್ ಅಂದರೆ ಯಾವ ಸೆಟಲೈಟ್ ಸೂರ್ಯನ ಸ್ಟಡಿ ಮಾಡಕ್ಕೆ ಹೋಗಿತ್ತು. ಇದರ ಇಸ್ರೋದಲ್ಲಿ ಇದನ್ನ ಮಾಡಿದ್ರು, ಇಸ್ರೋದಲ್ಲಿ ಇದನ್ನ ಕಳಿಸಿದ್ರು. ಯಾವುದು? ದ ಆನ್ಸರ್ ಇಸ್ ಆಪ್ಷನ್ ಎ ಆದಿತ್ಯ L1. ಆದಿತ್ಯ L1 ಇಸ್ ದ ಮಿಷನ್ ಅಥವಾ ಇಟ್ ಇಸ್ ಅ ಸೆಟಲೈಟ್ ಟು ಇಟ್ ಸೆಂಟ್ ಟು ಸ್ಟಡಿ ಅಬೌಟ್ ದ ಸನ್. ಇವಾಗ ಚಂದ್ರಯಾನ್ 3 ಯಾವಾಗ ಸಕ್ಸಸ್ಫುಲ್ ಆಯಿತು, ಅದಾದಮೇಲೆ ಆದಿತ್ಯ L1 ಮೆಷಿನ್ ಇಟ್ಕೊಂಡು ದಟ್ ಸೂರ್ಯನ ನಾವೇನು ಮಾಡ್ತೀವಿ, ಸ್ಟಡಿ ಮಾಡ್ತೀವಿ ಅಂತ ಕರೆಸಿದ್ರು. ಸೊ ಆದಿತ್ಯ L1 ಮೆಷಿನ್ ಬ್ರೀಫಾಗಿ ಹೇಳಬೇಕಪ್ಪ ಅಂದರೆ ಇದು ಭೂಮಿ, ಇದು ಸೂರ್ಯ, ರೈಟ್. ಸೂರ್ಯ ಮತ್ತು ಭೂಮಿಯ ನಡುವೆ ಒಂದು ಪಾಯಿಂಟ್ ಇದೆ, ದರ್ ಇಸ್ ಅ ಪಾಯಿಂಟ್. ಈ ಪಾಯಿಂಟ್ನ L1 ಪಾಯಿಂಟ್ ಅಂತ ಕರಿತೀವಿ ಅಥವಾ ಲೆವರೇಜ್ ಪಾಯಿಂಟ್ ಅಂತ ಕರಿತೀವಿ, ರೈಟ್. ಈ ಪಾಯಿಂಟ್ಗೆ ಸೆಟಲೈಟ್ನ ಕಳಿಸ್ತಾರೆ. ಸೆಟಲೈಟ್ ಇಲ್ಲಿ ಕೂತ್ಕೊಳ್ಳುತ್ತೆ. ಇದು ಸೂರ್ಯನ ಸುತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ಸೂರ್ಯನಲ್ಲಿ ಏನೇನು ಆಗ್ತಾ ಇದೆ
ವೆದರ್ ಇಟ್ಸ್ ಹ್ಯಾಪನಿಂಗ್ ನ್ಯೂಕ್ಲಿಯರ್ ಫ್ಯೂಷನ್ ಫಿಷನ್ ಏನೇನು ಆಗ್ತಾ ಇದೆ ಅದನ್ನ ಸ್ಟಡಿ ಮಾಡುತ್ತಪ್ಪ ಈ ಸ್ಯಾಟಲೈಟು. ಅದಕ್ಕೆ ಹೆಸರೇನು ಕೊಟ್ಟರು, ಆದಿತ್ಯ L1. ನಮ್ಗೆ ಸಂಸ್ಕೃತ ಒಳಗಡೆ ಆದಿತ್ಯ ಅಂದ ತಕ್ಷಣ ನಮ್ಗೆ ಗೊತ್ತು ಸನ್, ಸೂರ್ಯನ ಆದಿತ್ಯ ಅಂತ ಕರಿತೀವಿ. L1 ಅಂದ್ರೆ ಏನಪ್ಪ, ಲೆವರೇಜ್ ಪಾಯಿಂಟ್ ಅಂತ ಕರಿತೀವಿ. ಒಂದು ಪಾಯಿಂಟ್ ಇದೆ ಸೂರ್ಯ ಮತ್ತು ಭೂಮಿಯ ನಡುವೆ, ಆ ಪಾಯಿಂಟ್ ನಾವು ಆದಿತ್ಯ L1 ಮಿಷನ್ ಕಳಿಸ್ತೀವಿ. ಸೊ ದ ಫಸ್ಟ್ ಎವರ್ ಇಮೇಜ್ ಅದು ಸೋಲಾರ್ ಫ್ಲೇರ್, ದಟ್ ಇಸ್ ಕರ್ನಲ್ ಅಂತ ಹೆಸರಿಟ್ಟಿದ್ದಾರೆ ಆ ಒಂದು ಇಮೇಜ್ಗೆ, ಕ್ಯಾಪ್ಚರ್ಡ್ ಬೈ ಆದಿತ್ಯ L1 ಪೇಲೋಡ್, ರೈಟ್. ಸೊ ಆದಿತ್ಯ L1 is the first space based Indian mission to study the sun from the Lagrangian point. ಅದನ್ನು ಲೆವರೇಜ್ ಪಾಯಿಂಟ್ ಅಂತ ಕರಿತೀವಿ, ಇಲ್ಲೊಂದು ಲ್ಯಾಂಗ್ರೇಜಿಯನ್ ಪಾಯಿಂಟ್ ಅಂತ ಕೂಡ ಕರಿತೀವಿ, ಆಫ್ ದ ಸನ್ ಅರ್ತ್ ಸಿಸ್ಟಮ್ ವಿಚ್ ಇಸ್ ರಫ್ಲಿ 1.5 ಮಿಲಿಯನ್ ಕಿಲೋಮೀಟರ್ ಫ್ರಮ್ ದ ಅರ್ತ್. ಭೂಮಿಯಿಂದ 1.5 ಮಿಲಿಯನ್ ಕಿಲೋಮೀಟರ್ಸ್ ಇದೆ. 1.5 ಅಂದರೆ 15 ಲಕ್ಷ ಕಿಲೋಮೀಟರ್ಸ್ ಇದೆ ಭೂಮಿಯಿಂದ, ಅಷ್ಟು ದೂರ ಹೋಗಿದೆ ಆ ಸ್ಯಾಟಲೈಟು. ಅಲ್ಲಿಂದ ಸೂರ್ಯನ ಸ್ಟಡಿ ಮಾಡ್ತಾ ಇದೆ, ರೈಟ್. ಸೊ ಇದಕ್ಕೆ ಯೂಸ್ ಮಾಡಿದಂತಹ ಲಾಂಚಿಂಗ್ ವೆಹಿಕಲ್ ಯಾವುದಪ್ಪ ಅಂದರೆ PSLV C57. ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಲಾಂಚಿಂಗ್ ವೆಹಿಕಲ್ ಈಸ್ ಯೂಸ್ಡ್ ಇನ್ ಆದಿತ್ಯ L1? ಲಾಂಚಿಂಗ್ ವೆಹಿಕಲ್ ಅಂದರೆ ಆ ಸ್ಯಾಟಲೈಟ್ನ ಕ್ಯಾರಿ ಮಾಡಬೇಕಲ್ಲ ಪಿ, ಆ ರಾಕೆಟ್ನ ಹೆಸರೇನು PSLV ಅಂತ ಕರಿತೀವಿ. ದೇರ್ ಆರ್ 2 ಕೈಂಡ್ ಆಫ್ ಲಾಂಚಿಂಗ್ ವೆಹಿಕಲ್, 2 ಕೈಂಡ್ ಆಫ್ ಲಾಂಚಿಂಗ್ ವೆಹಿಕಲ್ ಇದಾವೆ ಪಿ. ದ ಫಸ್ಟ್ ಒನ್ ಈಸ್ PSLV ಅಂತ ಕರಿತೀವಿ, ಸೆಕೆಂಡ್ ಒನ್ ಈಸ್ GSLV ಅಂತ ಕರಿತೀವಿ. PSLV ಫುಲ್ ಫಾರ್ಮ್ ಅಪ್ಪಿ ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ. GSLV ಫುಲ್ ಫಾರ್ಮ್ ಜಿಯೋ ಸಿಂಕ್ರನಸ್ ಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ. ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಸ್ ಒಳಗೆ ಕೇಳ್ತಾರೆ ನಿಮಗೆ, ರೈಟ್. ಸೊ ಆದಿತ್ಯ L1 ಮಿಷನ್ನ ಕ್ಯಾರಿ ಮಾಡಿದಂತಹ ಲಾಂಚಿಂಗ್ ವೆಹಿಕಲ್ ಯಾವುದಪ್ಪ ಅಂದರೆ PSLV C57 ಅಂತ ಕರಿತೀವಿ. PSLV C57 ಇದು ಲಾಂಚ್ ಆಗಿದ್ದು ಸೆಪ್ಟೆಂಬರ್ 2, 2023 ಸೆಪ್ಟೆಂಬರ್ 2ಕ್ಕೆ ಇದು ಲಾಂಚ್ ಆಯಿತು ಆದಿತ್ಯ L1 ಮಿಷನ್. ಸೊ ಕ್ವೆಶ್ಚನ್ ನಂಬರ್ 2, ಸೊ ಇದರಲ್ಲಿ ನೋಡಿ ಎಷ್ಟು ಟೈಪ್ ಆಫ್ ಕ್ವೆಶನ್ಸ್ ದಟ್ ವಿ ಹ್ಯಾವ್ ಫ್ರೇಮ್ಡ್, ಎಷ್ಟು ಕ್ವೆಶನ್ ಫ್ರೇಮ್ ಮಾಡಿದ್ವಿ. ಇದೇ ರೀತಿ ನೀವು ಹ್ಯಾವ್ ಟು ಸ್ಟಡಿ ಅಬೌಟ್ ದ GK. ಕ್ವೆಶ್ಚನ್ ನಂಬರ್ 2 ಬರುತ್ತಪ್ಪಿ, ವಾಟ್ ಈಸ್ ದ ನೇಮ್ ಆಫ್ ಎಕ್ಸಸೈಸ್ ಕಂಡಕ್ಟೆಡ್ ಬೈ ದ ಇಂಡಿಯನ್ ಏರ್ ಫೋರ್ಸ್ ಇನ್ ಫೆಬ್ರವರಿ 2025 ಟು ಎನ್ಹಾನ್ಸ್ ಟ್ರೈ ಸರ್ವಿಸ್ ಸಿನರ್ಜಿ ಅಂತ ಕರೀತಾರೆ, ರೈಟ್. ಯಾವ ಒಂದು ಎಕ್ಸಸೈಸ್ನ ನಿಮಗೆ ನಾನು ಮಿಲಿಟರಿ ಎಕ್ಸಸೈಸ್, ಡೊಮೆಸ್ಟಿಕ್ ಎಕ್ಸಸೈಸ್, ಬೈಲೆಟರಲ್ ಎಕ್ಸಸೈಸ್ ಎಲ್ಲ ಹೇಳಿದ್ದೀನಿ ನಿಮಗೆ ಆಲ್ರೆಡಿ ನಾನು, ರೈಟ್. ಸೊ ಲಾಸ್ಟ್ ಕ್ಲಾಸಲ್ಲಿ ದಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇಟ್. ಸೊ ಅದೇ ರೀತಿ ಇಂಡಿಯನ್ ಏರ್ ಫೋರ್ಸ್ ಒಂದು ಎಕ್ಸಸೈಸ್ನ ಕಂಡಕ್ಟ್ ಮಾಡುತ್ತೆ, ಯಾವುದಕ್ಕೋಸ್ಕರ ಟ್ರೈ ಸರ್ವಿಸ್ ಸಿನರ್ಜಿನ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಅಂತ ಹೇಳ್ತಾರೆ. ಸೊ ಯಾವುದದು, ಡೆಸರ್ಟ್ ಸ್ಟಾರ್ಮ್, ಡೆಸರ್ಟ್ ಹಂಟ್, ಡೆಸರ್ಟ್ ಶೀಲ್ಡ್, ಡೆಸರ್ಟ್ ಸ್ಟ್ರೈಕ್. ವೆರಿ ಇಂಪಾರ್ಟೆಂಟ್ ಆನ್ಸರ್ ಈಸ್ ಡೆಸರ್ಟ್ ಹಂಟ್ ಅಪ್ಪಿ. ಡೆಸರ್ಟ್ ಹಂಟ್ ಈಸ್ ದ exercise conducted by Indian Air Force. The Indian Air Force conducted exercise Desert Hunt in 2025 at Jodhpur from February 24-28. ರೈಟ್. ಡೆಸರ್ಟ್ ಅಂತ ಕರೆದ ತಕ್ಷಣ ಗೊತ್ತಾಗಬೇಕು, ಇಟ್ ಇಸ್ ಗೋನ್ ಟು ಹ್ಯಾಪನ್ ಇನ್ ರಾಜಸ್ಥಾನ್. ಎಲ್ಲಿ, ಜೋಧ್ಪುರ್ ಒಳಗಡೆ ಆಗುತ್ತೆ. ಯಾವಾಗ, 24 ಫೆಬ್ರವರಿಯಿಂದ 28 ಫೆಬ್ರವರಿಗೆ ಆಗುತ್ತೆ. ಸೊ ಆರ್ಮಿ, ಪ್ಯಾರಾ, SF, ನೇವಿ, ಮಾರ್ಕೋಸ್ ಅಂಡ್ ಏರ್ ಫೋರ್ಸ್ ಗಾರ್ಡ್ ಕಮಾಂಡೋಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ದ ಎಕ್ಸಸೈಸ್ ವಾಸ್ ಡಿಸೈನ್ ಟು ಟೆಸ್ಟ್ ದ ಕಾಂಬ್ಯಾಟ್ ರೆಡಿನೆಸ್ ಆಫ್ ದ ಫೋರ್ಸಸ್ ಥ್ರೂ ದ ವೇರಿಯಸ್ ಸಿನಾರಿಯೋಸ್ ಸಚ್ ಆಸ್ ಏರ್ ಬೋರ್ನ್ ಇನ್ಸರ್ಷನ್, ಪ್ರಿಸೈಸ್ ಸ್ಟ್ರೈಕ್, ಕೌಂಟರ್ ಟೆರರಿಸಮ್ ಅಂಡ್ ಅರ್ಬನ್ ವೆಲ್ಫೇರ್. ಅಂದರೆ ಇದು ಯಾಕೆ ಮಾಡ್ತಾರಪ್ಪ ಅಂದರೆ, ಸಡನ್ ಆಗಿ ಯಾರೋ ಶತ್ರು ದೇಶದವರು ಬೇರೆ ದೇಶದವ್ರ ಮೇಲೆ ಅಟ್ಯಾಕ್ ಮಾಡಿದ್ರಪ್ಪ, ಎಷ್ಟು ರೆಡಿ ಆಗಿರ್ತೀವಿ ನಾವು, ಎಷ್ಟು ಅಲರ್ಟ್ ಆಗಿರ್ತೀವಿ, ಅದನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಡೆಸರ್ಟ್ ಹಂಟ್ನ ಮಾಡ್ತಾರೆ. ಯಾರು, ಇಂಡಿಯನ್ ಏರ್ ಫೋರ್ಸ್ದವರು. ಕ್ವೆಶ್ಚನ್ ನಂಬರ್ 3 ವೇರ್ ಹ್ಯಾಸ್ ದ ಸೆಂಟರ್ ಅಪ್ರೂವ್ಡ್ ದ ಸೆಕೆಂಡ್ ಏರ್ಪೋರ್ಟ್ ಇನ್ ತೆಲಂಗಾಣ? ತೆಲಂಗಾಣದಲ್ಲಿ ಸೆಕೆಂಡ್ ಏರ್ಪೋರ್ಟ್ನ ಎಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿದೆ. ಆಪ್ಷನ್ ಎ ಮಾಮ್ನೂರ್, ಆಪ್ಷನ್ ಬಿ ಭುವನಗಿರಿ, ಆಪ್ಷನ್ ಸಿ ಕರೀಂನಗರ್, ಆಪ್ಷನ್ ಡಿ ನಿಜಾಮಾಬಾದ್. ಎಲ್ಲಿ, ತೆಲಂಗಾಣದಲ್ಲಿ ಎರಡನೇ ಏರ್ಪೋರ್ಟ್ ಎಲ್ಲಾಗ್ತಿದೆ? ಆನ್ಸರ್ ಈಸ್ ಆಪ್ಷನ್ ಎ ಮಾಮ್ನೂರ್. ಯಾಕೆ ಇಂಪಾರ್ಟೆಂಟ್ ಆಗುತ್ತಪ್ಪ ಇದು? ಇವಾಗ ಬ್ಯಾಂಗ್ಳೂರಲ್ಲಿ ಕೂಡ ಸೆಕೆಂಡ್ ಏರ್ಪೋರ್ಟ್ನ ತರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ಇನ್ನು ಕೂಡ ಪ್ಲಾನ್ ಆಗಿಲ್ಲ ಎಲ್ಲಿ ಅಂತ. ಬಟ್ ಬ್ಯಾಂಗ್ಳೂರು ಕೂಡ ಸೆಕೆಂಡ್ ಏರ್ಪೋರ್ಟ್ ಬರ್ತಾ ಇದೆ, ಅದೇ ರೀತಿ ತೆಲಂಗಾಣದಲ್ಲಿ ಕೂಡ ಸೆಕೆಂಡ್ ಏರ್ಪೋರ್ಟ್ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಕ್ವಶನ್ ಬುಕ್ ಕೇಳುವಂಥ ಆನ್ಸರ್ ಚಾನ್ಸಸ್ ಇರುತ್ತೆ. ತೆಲಂಗಾಣದಲ್ಲಿ ಮಾಮ್ನೂರ್ ಒಳಗಡೆ ಸೆಕೆಂಡ್ ಏರ್ಪೋರ್ಟ್ನ ರೆಡಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ದ ಸೆಂಟರ್ ಹ್ಯಾಸ್ ಅಪ್ರೂವ್ಡ್ ದ ಡೆವಲಪ್ಮೆಂಟ್ ಆಫ್ ಸೆಕೆಂಡ್ ಏರ್ಪೋರ್ಟ್ ಇನ್ ತೆಲಂಗಾಣ ಅಟ್ ಮಾಮ್ನೂರ್ ವಿಚ್ ಇಸ್ ಲೊಕೇಟೆಡ್ ನಿಯರ್ ವಾರಂಗಲ್ ಆ್ಯಂಡ್ ಇಟ್ ಇಸ್ ಲೆಸ್ ದನ್ 150 ಕಿಲೋಮೀಟರ್ ಫ್ರಮ್ ಹೈದರಾಬಾದಿಂದ 150 ಕಿಲೋಮೀಟರ್ ದೂರದಲ್ಲಿರುವಂತಹ ಮಾಮ್ನೂರ್ ಅನ್ನೋ ಒಂದು ಡಿಸ್ಟ್ರಿಕ್ಟ್ ಒಳಗಡೆ, ಅನ್ನೋ ಪ್ಲೇಸ್ ಒಳಗಡೆ ಸೆಕೆಂಡ್ ಏರ್ಪೋರ್ಟ್ ಬರ್ತಾ ಇದೆ. ಕ್ವೆಶ್ಚನ್ ನಂಬರ್ 4 ವೆನ್ ವಿಲ್ ಬಿ ದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, GSI, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಇಟ್ ಇಸ್ ಅ ಏಜೆನ್ಸಿ ಆಫ್ ಇಂಡಿಯಾ. ಇದು ಸೆಲೆಬ್ರೇಟ್ ಇಟ್ಸ್ 175th ಫೌಂಡೇಶನ್ ಡೇ. 175 ವರ್ಷ ಆಗುತ್ತಪ್ಪಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. GSIಗೆ 175 ವರ್ಷ ಆಗುತ್ತೆ. ಅದು ಯಾವ ದಿನದಂದು ಆಯಿತು? ವೆರಿ ವೆರಿ ಇಂಪಾರ್ಟೆಂಟ್. 175th ಬರ್ತ್ ಆನಿವರ್ಸರಿ, ಅದು ಫೌಂಡೇಶನ್ ಡೇ ಅಂತ. 1st March 2025, 2nd March 2025, 3rd March 2025, 4th March 2025. ಆಬ್ವಿಯಸ್ಲಿ ವಿ ಆರ್ ರೈಟ್. ಸೊ ನಾವೇನು ಮಾಡ್ತಾ ಇದ್ದೀವಿ, ದಟ್ ಇಲ್ಲೇನು ಹೇಳ್ತಾರಪ್ಪಿ, ವೆನ್ ವಿಲ್ ಬಿ ಅಲ್ವಾ? ಸೊ ದ ಕಿಶನ್ ರೆಡ್ಡಿ, ಬಿ ಅಲ್ಲಪ್ಪಿ, ಬಿ ಆನ್ಸರ್. 2nd March ಅಪ್ಪಿ, 2nd March 2025 ಇದು ಆಗ್ತಾ ಇದೆ. 2nd March 2025
G. Krishan Reddy Mines and Coals to inaugurate 175th Foundation Day celebration of Geological Survey of India at Kolkata. ಕೋಲ್ಕತ್ತಾಗ ಆಗ್ತಿದೆ. ಆನ್ಸರ್ ಅಪ್ಪಿ ಯಾವ ದಿನ ಅಪ್ಪಿ 2 ಮಾರ್ಚ್ ನಿನ್ನೆ ಆಯಿತು. GSI ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ 175 ಫೌಂಡೇಶನ್ ಡೇನ ಸೆಲೆಬ್ರೇಟ್ ಮಾಡ್ಕೊಳ್ತು 2 ಮಾರ್ಚ್. ರೈಟ್, ಕ್ವೆಶನ್ ನಂಬರ್ ರೈಟ್ ಇಲ್ಲೊಂದು ಕ್ವೆಶನ್ ಇದೆ ನೋಡ್ರಿ. ದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಒನ್ ಆಫ್ ದ ಓಲ್ಡೆಸ್ಟ್ ಸೈಂಟಿಫಿಕ್ ಆರ್ಗನೈಸೇಷನ್ ಆಫ್ ಕಂಟ್ರಿ. ಎಷ್ಟಪ್ಪಿ? ಒನ್ ಆಫ್ ದ ಓಲ್ಡೆಸ್ಟ್. ಇದು ಸ್ಟಾರ್ಟ್ ಆಗಿದ್ದು 1851 ಒಳಗಡೆ ಡ್ಯೂರಿಂಗ್ ಬ್ರಿಟಿಷ್ ರೂಲ್. ಬ್ರಿಟಿಷರು ಸ್ಟಾರ್ಟ್ ಮಾಡಿದ್ರು ಇದು, ಇನ್ನೂ ಕೂಡ ಇದೆ ಇದು. ಸೊ 1851 ಒಳಗಡೆ ಸ್ಟಾರ್ಟ್ ಆಗುತ್ತೆ ಇದು. ಒನ್ ಆಫ್ ದ ಓಲ್ಡೆಸ್ಟ್ ಸೈಂಟಿಫಿಕ್ ಆರ್ಗನೈಸೇಷನ್ ಇದು. ರೈಟ್, ಇಸ್ರೋಕ್ಕಿಂತ ಹಳೆಯದು. ಕ್ವೆಶನ್ ನಂಬರ್ 5. ವಾಟ್ ಈಸ್ ದ ಕರೆಂಟ್ ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸ್ ರೆವೆನ್ಯೂಸ್ ಅಲಾಟೆಡ್ ಟು ಸ್ಟೇಟ್ಸ್? ವಾಟ್ ಈಸ್ ದ ಕರೆಂಟ್ ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸ್ ರೆವೆನ್ಯೂಸ್ ಅಲಾಟೆಡ್ ಟು ಸ್ಟೇಟ್ಸ್? ಅಂದರೆ ಒಂದು ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ಅದರಿಂದ ಸ್ಟೇಟ್ಗೆ ಎಷ್ಟು ಬರುತ್ತೆ, ಎಷ್ಟು ಪರ್ಸೆಂಟ್ ಆಫ್ ಟ್ಯಾಕ್ಸ್ ಬರುತ್ತೆ? 40%, 39%, 41%, 42%. ಆನ್ಸರ್ ಈಸ್ ಆಪ್ಷನ್ ಸಿ, 41%. The union government is considering a reduction in the share of central tax revenue allotted to states from 41% to 40%. ರೈಟ್, ಸೊ ಏನು ಹೇಳ್ತಾರೆ, 41% ಸ್ಟೇಟ್ಗೆ ಹೋಗ್ತಾ ಇತ್ತು ಶೇರು. ಈಗ 100 ರೂಪಾಯಿನೋ ಟ್ಯಾಕ್ಸ್ ಕಲೆಕ್ಟ್ ಆಯ್ತಪ್ಪ ಅಂದರೆ ಅದರ 41% ಸ್ಟೇಟ್ಗೆ ಹೋಗ್ತಾ ಇತ್ತು, 59% ಯಾರಿಗೆ ಹೋಗ್ತಿತ್ತು? ಸೆಂಟ್ರಲ್ಗೆ ಹೋಗ್ತಾ ಇತ್ತು. ಇವಾಗ ಸೆಂಟ್ರಲ್ ಏನು ಮಾಡ್ತಾ ಇದೆ, ಅದನ್ನು 40% ಸ್ಟೇಟ್ಗೆ ಹೋಗುತ್ತೆ. 100 ರೂಪಾಯಿದಲ್ಲಿ 40 ರೂಪಾಯಿ ಸ್ಟೇಟ್ಗೆ ಹೋಗುತ್ತೆ, ಆ್ಯಂಡ್ 60 ರೂಪಾಯಿ ಯಾರಿಗೆ ಹೋಗುತ್ತೆ? ಸೆಂಟ್ರಲ್ಗೆ ಹೋಗುತ್ತೆ ಅಂತ ಥಿಂಕ್ ಮಾಡ್ತಿದ್ದಾರೆ. ದ ರೆಕಮೆಂಡೇಶನ್ ವಿಲ್ ಬಿ ಸಬ್ಮಿಟೆಡ್ ಟು ದ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಚೇರ್ಡ್ ಬೈ ಎಕನಾಮಿಸ್ಟ್ ಅರವಿಂದ್ ಪಿಂಗಾರಿಯಾ, ವಿಚ್ ಇಸ್ ಸೆಟ್ ಟು ಪ್ರೆಸೆಂಟ್ ಇಟ್ಸ್ ರಿಪೋರ್ಟ್ ಬೈ October 31, 2025 ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಫಿಸಿಕಲ್ ಇಯರ್ 26-27. ರೈಟ್, ಇದರಿಂದ ಏನಾಗ್ತಿದೆ, ಆ್ಯಕ್ಚುಲಿ ಏನಾಗುತ್ತೆ, 100 ರೂಪಾಯಿ ಏನಾದರೂ ಟ್ಯಾಕ್ಸ್ ನೀವು ಕೊಡ್ತಾ ಇದ್ರೆ ಅದರಲ್ಲಿ 41 ರೂಪಾಯಿ ಸ್ಟೇಟ್ಗೆ ಹೋಗುತ್ತೆ, ಸ್ಟೇಟ್ ಗೌರ್ಮೆಂಟ್ಗೆ ಬರುತ್ತೆ. ಅದರಲ್ಲಿ 59 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ. ಇವಾಗ ಏನು ಮಾಡ್ತಿದ್ದಾರೆ, 100 ರೂಪಾಯಿ 40 ರೂಪಾಯಿ 40 ರೂಪಾಯಿ 41 ರೂಪಾಯಿ 40 ರೂಪಾಯಿ ಮಾಡ್ತಿದ್ದಾರೆ. 59 ಇದ್ದಿದ್ದು 60 ರೂಪಾಯಿ ಸೆಂಟ್ರಲ್ ಹೋಗುತ್ತೆ. 1 ರೂಪಾಯಿ ಸೆಂಟ್ರಲ್ ಜಾಸ್ತಿ ತಗೋತಾ ಇದೆ. ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಕನ್ಸಿಡರ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಕ್ವೆಶನ್ ನಂಬರ್ 6ನೇ ಕ್ವೆಶನ್. ಆನ್ ವಿಚ್ ಡೇಟ್ ವರ್ಲ್ಡ್ ಸೀ ಗ್ರಾಸ್ ಡೇ 2025 ಸೆಲೆಬ್ರೇಟೆಡ್? ಸಿ ಗ್ರಾಸ್ ಡೇ ಅಂತ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ಆಪ್ಷನ್ ಎ 3rd ಮಾರ್ಚ್, ಆಪ್ಷನ್ ಬಿ 2nd ಮಾರ್ಚ್, ಆಪ್ಷನ್ ಸಿ 1st ಮಾರ್ಚ್, ಆಪ್ಷನ್ ಡಿ 4th ಮಾರ್ಚ್. ಸಿ ಗ್ರಾಸ್ ಡೇ ಆನ್ಸರ್ ಈಸ್ ಆಪ್ಷನ್ ಸಿ, 1st ಮಾರ್ಚ್. 1st ಮಾರ್ಚ್ ಅಪ್ಪಿ, 1st ಮಾರ್ಚ್ ಏನು ಮಾಡ್ತೀವಿ? ಸಿ ಗ್ರಾಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಎವ್ರಿ ಇಯರ್. ಕ್ವೆಶನ್ ನಂಬರ್ 7. ರೀಸೆಂಟ್ಲಿ ಆಟೋಬಯೋಗ್ರಫಿ ನೇಮ್ ದಿಯಾ ಸಾಲಾಯಿ ಇನ್ ನ್ಯೂಸ್. ಈಸ್ ಇಟ್ ಅ ಆಟೋಬಯೋಗ್ರಫಿ ಆಫ್ ಹೂಮ್? ದಿಯಾ ಸಾಲಾಯಿ ಅಂತ ಒಂದು ಆಟೋಬಯೋಗ್ರಫಿ ನ್ಯೂಸ್ ಇದೆ. ರೈಟ್, ಅದನ್ನ ಬರೆದವ್ರು ಯಾರು? ಕೈಲಾಶ್ ಸತ್ಯಾರ್ಥಿ, ಆಪ್ಷನ್ ಸಿ ಎಸ್ ಸೋಮನಾಥ್, ಇಸ್ರೋ ಚೇರ್ಮನ್ ಅವರು, ಆಪ್ಷನ್ ಸಿ ಸಂಜಯ್ ಮೂರ್ತಿ, ಆಪ್ಷನ್ ಡಿ ಮಲಾಲಾ ಯೂಸುಫಜೈ. ಯಾರಪ್ಪಿ? ದಿಯಾ ಸಲಾಯಿ ಈ ಒಂದು ಆಟೋಬಯೋಗ್ರಫಿ ಬರೆದವ್ರು ಯಾರು? ಆಪ್ಷನ್ ಎ ಕೈಲಾಶ್ ಸತ್ಯಾರ್ಥಿ. ದ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ಸ್ IGNCA, right, under the Ministry of Culture in collaboration with the Satyarthi Movement for Global Compassion hosted a literary discussion of Daya Salai, the autobiography of Nobel Peace Prize laureate Kailash Satyarthi ಅವರಿಗೆ ನೊಬೆಲ್ ಪೀಸ್ ಪ್ರೈಸ್ ಬಂದಿರುತ್ತಪ್ಪಿ. ನೊಬೆಲ್ ಪೀಸ್ ಪ್ರೈಸ್ನ ಬಂದಿರುತ್ತೆ. ಸೊ ಪ್ರತಿ ವರ್ಷ ಇದನ್ನು ಕೊಡ್ತಾರೆ, ಪ್ರತಿ 1 ವರ್ಷ 2 ವರ್ಷ ಕೊಡ್ತಾರೆ. ಸೊ ಇಂಡಿಯಾದಿಂದ ಕೈಲಾಶ್ ಸತ್ಯಾರ್ಥಿ ಅವರಿಗೆ ನೊಬೆಲ್ ಪೀಸ್ ಪ್ರೈಸ್ ಬಂದಿರುತ್ತೆ. ಇವರ ಒಂದು ಆಟೋಬಯೋಗ್ರಫಿ ಯಾವುದಪ್ಪಿ? ದಿಯಾ ಸಲಾಯಿ. ಇದು ರೀಸೆಂಟ್ ನ್ಯೂಸಲ್ಲಿತ್ತು. ಇದ್ರ ಬಗ್ಗೆ ಕ್ವೆಶನ್ ಕೇಳೋದ ಚಾನ್ಸ್ ಇರುತ್ತೆ. ಸೊ ದ ಇವೆಂಟ್ ಹೈಲೈಟೆಡ್ ದ ಬುಕ್ ಎಕ್ಸ್ಪ್ಲೋರೇಷನ್ ಆಫ್ ಸೋಷಿಯಲ್ ಜಸ್ಟಿಸ್, ಚೈಲ್ಡ್ ರೈಟ್ಸ್ ಅಂಡ್ ಗ್ಲೋಬಲ್ ಕಂಪ್ಯಾಷನ್. ಸೊ ಇದರಲ್ಲಿ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಇದೆ, ಚೈಲ್ಡ್ ರೈಟ್ಸ್ ಬಗ್ಗೆ ಇದೆ, ಗ್ಲೋಬಲ್ ಕಂಪ್ಯಾಷನ್ ಇದೆ. ನಿಮ್ಗೆ ಅದನ್ನು ಕೇಳಲ್ಲ, ಬುಕ್ಕಲ್ಲಿ ಏನಿದೆ ಅಂತ ಕೇಳಲ್ಲ. ದೇ ವಿಲ್ ನಾಟ್ ಆಸ್ಕ್ ಯು ಟು ರೀಡ್ ದಟ್ ಬುಕ್, ದೇ ವಿಲ್ ಆಸ್ಕ್ ಯು ಇದನ್ನ ಯಾರು ಬರೆದ್ರು ಅಂತ ಕೇಳ್ತಾರೆ. ಯಾರಪ್ಪಿ? ಕೈಲಾಶ್ ಸತ್ಯಾರ್ಥಿ. ಕ್ವೆಶನ್ ನಂಬರ್ 8. ರೀಸೆಂಟ್ಲಿ ವಿಚ್ ಕಂಟ್ರಿ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಬೋರಿಸ್ ಸ್ಪೆಸ್ಕಿ ಪಾಸಸ್ ಅವೇ at 88 ಏಜ್. ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಬೋರಿಸ್ ಸ್ಪೆಸ್ಕಿ ಇವರು ಗ್ರ್ಯಾಂಡ್ ಮಾಸ್ಟರ್, ಇವರು ಅಂದರೆ ಚೆಸ್ ಒಳಗಡೆ ಚಾಂಪಿಯನ್. ಇವರು 88 ವರ್ಷ ಇದ್ದಾಗ ನಿಧನ ಆಗ್ತಾರೆ ರೀಸೆಂಟಾಗಿ. ಇವರು ಯಾವ ಕಂಟ್ರಿಯವರು? ಆಪ್ಷನ್ ಎ ಚೈನಾ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ USA. ಬೋರಿಸ್ ಸ್ಪೆಸ್ಕಿ ಆನ್ಸರ್ ಈಸ್ ಆಪ್ಷನ್ ಎ ರಷ್ಯಾ ಪಿ. ಒಂದು ಇವ್ರ ಫೋಟೋ ನೋಡಿ ಹೇಳ್ಬೋದು, ಆರ್ ಎಲ್ಸ್ ಹೆಸರು ನೋಡಿ ಹೇಳ್ಬೋದು ನೀವು. ಬೋರಿಸ್ ಸ್ಪೆಸ್ಕಿ. ಸೊ ಯಾವತ್ತೂ ಕೂಡ ರಷ್ಯನ್ ಪೀಪಲ್ದು ಹೆಸರು ಈ ಥರನೇ ಇರುತ್ತೆ, ಈ ಥರನೇ ಇರುತ್ತೆ. ನೀವು ಐ ಡೋಂಟ್ ನೋ ಲೈಕ್ ಹೌ ವಿ ಕ್ಯಾನ್ ಐಡೆಂಟಿಫೈ ಇಟ್, ಬಟ್ ಈ ರೀತಿ ಇರುತ್ತೆ. ಸೊ ಅವಾಗ ನೀವು ಗೆಸ್ ವರ್ಕ್ ಮಾಡ್ಬೋದು. ಚೈನಾದವ್ರದ್ದು ಈ ರೀತಿ ಇರಲ್ಲ, ಇಂಗ್ಲೆಂಡ್ದವ್ರದ್ದು ಈ ರೀತಿ ಇರಲ್ಲ, ಅವ್ರದ್ದು ಲಾರ್ಡ್ ಗೀಡ್ ಎಲ್ಲ ಇರುತ್ತೆ. US ಅದು ಕೂಡ ಈ ರೀತಿ ಇರಲ್ಲ. ಸೊ ಆನ್ಸರ್ ಇಸ್ ರಷ್ಯಾ ಆಗ್ಬೋದು. ರೈಟ್, ಈ ರೀತಿ ಯು ಕ್ಯಾನ್ ಗೆಸ್ ವರ್ಕ್ ಇಂದ ಕೂಡ ಆನ್ಸರ್ ಮಾಡ್ಬೋದು. ಸೊ ಆನ್ಸರ್ ಇಸ್ ಆಪ್ಷನ್ ಎ ರಷ್ಯಾ. ರೈಟ್, ಕ್ವೆಶನ್ ನಂಬರ್
9. ವಿಚ್ ಸ್ಪೇಸ್ ಏಜೆನ್ಸಿ ಇಸ್ ಪ್ರಿಪೇರಿಂಗ್ ಟು ಲಾಂಚ್ ಸ್ಫೆರೆಕ್ಸ್ ಟೆಲಿಸ್ಕೋಪ್? ಒಂದು ಟೆಲಿಸ್ಕೋಪ್ನ ರೆಡಿ ಮಾಡಬೇಕು ಅಂತ ಯಾವ ಸ್ಪೇಸ್ ಏಜೆನ್ಸಿ ಪ್ರಿಪೇರ್ ಮಾಡ್ತಿದೆ? ಆ ಟೆಲಿಸ್ಕೋಪ್ ಹೆಸರು ಸ್ಫೆರೆಕ್ಸ್ ಟೆಲಿಸ್ಕೋಪ್. ಸ್ಫೆರೆಕ್ಸ್ ಟೆಲಿಸ್ಕೋಪ್ ಅಂತ. ESA ಯುರೋಪಿಯನ್ ಸ್ಪೇಸ್ ಆರ್ಗನೈಸೇಷನ್ ಅದು ಅಥವಾ ಅಥಾರಿಟಿ ಅದು, ಇಸ್ರೋ, ಜಾಕ್ಸಾ ಇದು ಜಪಾನ್ದು, ಇದು ನಾಸಾ ಬಂದ್ಬಿಟ್ಟು USA ಅದು. ಸೊ ಯುರೋಪ್, ಇಸ್ರೋ, ಜಾಕ್ಸಾ ವಿಚ್ ಇಸ್ ಜಪಾನ್ ಅಂಡ್ ನಾಸಾ ಅಮೆರಿಕಾದು. ಯಾವುದಪ್ಪ? ಆಪ್ಷನ್ ಡಿ ನಾಸಾ. NASA launched the SPEREX telescope designed to produce the most detailed and vibrant map of the universe ever created. ಅಂದರೆ ಇಡೀ ಪ್ರಪಂಚನ ಕಾಣುವಂಗೆ ಒಂದು ಟೆಲಿಸ್ಕೋಪ್ನ ರೆಡಿ ಮಾಡ್ತಿದ್ದಾರೆ. ಯಾರು? ನಾಸಾದವರು. ಅದರ ಹೆಸರೇನಪ್ಪ? ಸ್ಫಿರೆಕ್ಸ್. ಸ್ಫಿರೆಕ್ಸ್ ನೋಡ್ರಿ, ಇದರಲ್ಲಿ ನೀವು ಸ್ಫಿಯರ್ ಅಂತ ಇದೆ. ಸ್ಫಿಯರ್ ಮೀನ್ಸ್ ವಾಟ್? ಗೋಲಾಕಾರ, ದುಂಡಗೆ ಯೂನಿವರ್ಸ್ ಇದೆ. ಅಂದರೆ ಇಡೀ ಭೂಮಿನ ಕಾಣಿಸ್ಬೇಕಿದ್ರಿಂದ ಈ ಒಂದು ಟೆಲಿಸ್ಕೋಪಿಂದ ನೋಡಿದ್ರೆ ಯಾವ ಆಬ್ಜೆಕ್ಟ್, ಯಾವ ಸೆಲೆಸ್ಟಿಯಲ್ ಬಾಡಿ ಕೂಡ ಕಾಣಿಸ್ಬೇಕು ಅನ್ನೋದು ಕಾರಣಕ್ಕೋಸ್ಕರ ಒಂದು ಲಾಂಚ್ ಮಾಡ್ತೇವೆ, ಒಂದು ಡಿಸೈನ್ ಮಾಡ್ತಿದ್ದಾರೆ. ಅದರಲ್ಲಿ ಸ್ವಲ್ಪ ಸ್ಫೆರೆಕ್ಸ್. ಇಟ್ ಇಸ್ ಅ ಟೆಲಿಸ್ಕೋಪ್. ಓಕೆ. ಸೊ ಕ್ವೆಶನ್ ನಂಬರ್ 10. ಆನ್ ವಿಚ್ ಡೇ? ಇಟ್ ಇಸ್ ಕ್ವೆಶನ್ ನಂಬರ್ 10th. ಆನ್ ವಿಚ್ ಡೇಟ್ ವರ್ಲ್ಡ್ ವೈಲ್ಡ್ ಲೈಫ್ ಡೇ 2025 ಸೆಲೆಬ್ರೇಟೆಡ್? ಯಾವ ದಿನದಂದು ವರ್ಲ್ಡ್ ವೈಲ್ಡ್ ಲೈಫ್ ಡೇ ಸೆಲೆಬ್ರೇಟ್ ಮಾಡ್ತೀವಿ? ಆಪ್ಷನ್ ಎ 3rd March, ಆಪ್ಷನ್ ಬಿ 2nd March, ಆಪ್ಷನ್ ಸಿ 1st March, ಆಪ್ಷನ್ ಡಿ 4th March. On which date World Wildlife Day 2025 celebrated? Answer is option A 3rd March. 3rd March. World Wildlife Day will be celebrated on 3rd March. Celebrated annually on 3rd March, World Wildlife Day, an international celebration of the immense variety of the life on our planet and a call for the protection of endangered species and natural environments. ಪ್ರತಿ ವರ್ಷ 3rd March ನಾವು ವರ್ಲ್ಡ್ ವೈಲ್ಡ್ ಲೈಫ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಕ್ವೆಶನ್ ನಂಬರ್ 11. On which date World Hearing Day 2025 celebrated? World Hearing Day. ರೈಟ್. ಅಂದರೆ ಯಾರಿಗೆ ಕಿವಿ ಕೇಳಿಸಿರೋದಲ್ಲ ಅವರಿಗೆ ಹಿಯರಿಂಗ್ ಏಡ್ಸ್ ಅಂತ ಕೊಡ್ತಾರೆ. ಆ ದಿನವನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ನಾವು? ಆಪ್ಷನ್ ಎ 3rd March, 2nd March, 1st March, 4th March. ಸೊ ಪ್ರತಿದಿನ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಯಾಕೆ ಮಾಡ್ತಿರೋದು? ಬಿಕಾಸ್ ಟು ಗಿವ್ ದ ಐಡೆಂಟಿಫಿಕೇಶನ್. ದಟ್ಸ್ ವೈ ವಿ ಆರ್ ಡೂಯಿಂಗ್ ದಿಸ್ ಕರೆಂಟ್ ಅಫೇರ್ಸ್ ಕ್ಲಾಸ್. ವರ್ಲ್ಡ್ ಹಿಯರಿಂಗ್ ಡೇ ಸೆಲೆಬ್ರೇಟ್ ಮಾಡೋದು ನಾವು ಯಾವ ದಿನದಂದು? ಆನ್ಸರ್ ಈಸ್ ಆಪ್ಷನ್ ಎ ಮಾರ್ಚ್. ಆಪ್ಷನ್ ಎ 3rd March ನಾವು ವರ್ಲ್ಡ್ ಹಿಯರಿಂಗ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ 2025ಕ್ಕೆ. ಅಂದರೆ ಇವತ್ತು ವರ್ಲ್ಡ್ ಹಿಯರಿಂಗ್ ಡೇ. ಇವತ್ತಿನ ಥೀಮ್ ಏನಾಗಿರುತ್ತೆ? ಚೇಂಜಿಂಗ್ ಮೈಂಡ್ ಸೆಟ್, ಎಂಪವರ್ ಯುವರ್ ಸೆಲ್ಫ್ ಟು ಮೇಕ್ ಇಯರ್ ಆ್ಯಂಡ್ ಹಿಯರ್ ಕೇರ್ ಅ ರಿಯಾಲಿಟಿ ಫಾರ್ ಆಲ್. ಸೊ ಇಲ್ಲಿ ನೋಡ್ಬೋದು ನೀವು, ಚೇಂಜಿಂಗ್ ಮೈಂಡ್ ಸೆಟ್, ಎಂಪವರ್ ಯುವರ್ ಸೆಲ್ಫ್, empowering yourself. It is the theme. It is a theme of 2025 World Hearing Day. Very, very important question. So these are the very important questions. 11 questions ಏನು ಹೇಳಿದೆ ನಾವು. ಸೊ ಇವೆಲ್ಲ ಕೂಡ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಪ್ಪಿ. ರೈಟ್. ಸೊ ನಿಮಗೆ ಎಕ್ಸಾಮ್ಸಲ್ಲಿ ಕೇಳಬಹುದಂಥ ಕ್ವೆಶನ್ಸು. ಲೈಕ್ ಪ್ಲೀಸ್ ಟ್ರೈ ಟು ಲೈಕ್ ನಾವು ವೇರಿಯಸ್ ಸೋರ್ಸಿಂದ ಎಲ್ಲ ತೊಗೊಂಡ್ಬಂದು ನಿಮ್ಗೆ ಕ್ವೆಶನ್ಸ್ ಕೊಡ್ತಾ ಇರ್ತೀವಿ. ಸೊ ಯಾಕೆ? ಬಿಕಾಸ್ ಟು ಗಿವ್ ದ ಡೆಮೋ ಕ್ಲಾಸ್, ಜೊತೆಗೆ ದಟ್ ನಿಮಗೊಂದು ಕರೆಂಟ್ ಅಫೇರ್ಸಲ್ಲಿ ಯಾವ ಕ್ವೆಶನ್ಸ್ ಕೂಡ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಎಫರ್ಟ್ಸ್ ವಾಟ್ ವಿ ಆರ್ ಪುಟಿಂಗ್. ಸೊ ಮೇಕ್ ಯುಟಿಲೈಸ್ ಆಫ್ ದಿಸ್. ಜೊತೆಗೆ ಯಾರ್ಯಾರಿಗೆ ವಾರಿಯರ್ಸ್ 4.0 ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಬೇಕು, ವಾಟ್ ಯು ಹ್ಯಾವ್ ಟು ಡೂ? ನೀವು ಡೌನ್ಲೋಡ್ ಮಾಡ್ಕೋಬೇಕಪ್ಪಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ. ಡೌನ್ಲೋಡ್ ದ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಫ್ರಮ್ ಪ್ಲೇಸ್ಟೋರ್. ಜೊತೆಗೆ 6361949484 is the WhatsApp number. You can call on this number, you can message on this number. This is the institute number. Definitely we will get back to you and 100% ಹೇಳ್ತೀನಿ, ಅಶ್ಯೂರೆನ್ಸ್ ಕೊಡ್ತೀನಿ ದಟ್ ಇಫ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಧ್ರುವಿಕಾ ಅಕಾಡೆಮಿಕ್ ಜಾಯ್ನ್ ಆದರೆ ನಿಮ್ಮ ಟಾಪ್ ರ್ಯಾಂಕಿಂಗ್ ಕೊಡಿಸೋದ್ರಲ್ಲಿ ಏನೇನು ಎಫರ್ಟ್ಸ್ ಹಾಕಬೇಕು ದಟ್ ವಿ ಆರ್ ಪುಟಿಂಗ್ ಆ್ಯಂಡ್ ವಿ ಆರ್ ರೆಡಿ ಟು ಪುಟ್. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಫೀಚರ್ಸ್ ದಟ್ ವಿ ಆರ್ ಪ್ರೊವೈಡಿಂಗ್ ಯು. ರೈಟ್. ಐ ಆಮ್ ವೆರಿ ಶ್ಯೂರ್ ದಟ್ ಐ ಆಮ್ ವೆರಿ ಶ್ಯೂರ್ ನಿಮಗೆ ಇಡೀ ಕರ್ನಾಟಕದಲ್ಲಿ ಇಷ್ಟು ಫೆಸಿಲಿಟೀಸ್, ಇಷ್ಟು ಫೀಚರ್ಸ್ ದಟ್ ಯು ವಾಂಟ್ ಗೆಟ್ ಇಟ್, ಇವೆಲ್ಲನೂ ಕೂಡ ಯಾಕೆ ಡಿಸೈನ್ ಮಾಡೋದು? ಟು ಗಿವ್ ದ ಬೆನಿಫಿಟ್ಸ್. ನಿಮ್ಮ ಟಾಪ್ ರ್ಯಾಂಕಿಂಗ್ ಬರಬೇಕು, ನಿಮ್ಮ ಭವಿಷ್ಯ ಉಜ್ವಲ ಆಗಬೇಕು, ಇದೊಂದೇ ನಮ್ಮ ಉದ್ದೇಶ. ರೈಟ್. ಸೊ ನೀವೇನು ಮಾಡಬೇಕು? ಡೌನ್ಲೋಡ್ ಮಾಡ್ಕೊಡೋದು ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ. ಡೆಫಿನೆಟ್ಲಿ ವಿ ವಿಲ್ ಮೇಕ್ ಶೋರ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಅ ಟಾಪ್ ರ್ಯಾಂಕಿಂಗ್ ಇನ್ PGCET ಎಕ್ಸಾಮಿನೇಷನ್. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ, ಮತ್ತೆ ಹೊಸ ಕರೆಂಟ್ ಅಫೇರ್ಸ್. ನಾಳೆ 4ನೇ ತಾರೀಕು ಹೊಸ ಕರೆಂಟ್ ಅಫೇರ್ಸ್ ಜೊತೆ ಮತ್ತೆ ಬಂದು ಮೀಟ್ ಆಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ವೆರಿ ಸೂನ್ ಸಿ ಯು ಆಲ್ ಇನ್ ದ ಲೈವ್ ಕ್ಲಾಸಸ್. ಬೇಗ ಬಂದು ಜಾಯ್ನ್ ಆಗಪ್ಪಿ ಬ್ಯಾಚ್ ಕೋರ್ಸ್ಗೆ, ವಾರಿಯರ್ಸ್ 4.0 ಬ್ಯಾಚ್ ಕೋರ್ಸ್ಗೆ. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಮತ್ತೆ ಮೀಟ್ ಆಗುವ. ಬಾಯ್, ಟೇಕ್ ಕೇರ್.